ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೋಲೋ ಥ್ರಾಟಲ್. ಏನಪ್ಪ ಅಂತಂದರೆ ವಿಶೇಷ, ಇವತ್ತು ನಾನು ಬೆಟ್ಟಕ್ಕೆ ಹೋಗೋಣ ಅಂತ ಡಿಸೈಡ್ ಮಾಡಿದೆ. ಯಾವ ಬೆಟ್ಟ ಅಂದ್ಕೊಂಡ್ರಾ? ನಮ್ಮ ಮಾದಪ್ಪನ ಬೆಟ್ಟ ಕಣ್ರಿ. ಬನ್ನಿ ಉಗೆ ಮಾದಪ್ಪ ಅಂತ ಹೇಳ್ತಾ ಬೆಟ್ಟದ ರೈಡ್ ಸ್ಟಾರ್ಟ್ ಮಾಡೋಣ. ಕನಕಪುರದಿಂದ ಮಾದಪ್ಪನ ಬೆಟ್ಟಕ್ಕೆ ಹೆಚ್ಚು ಕಮ್ಮಿ 160 ಕಿಲೋಮೀಟ್ರ್ ಆಗುತ್ತೆ. ಕೊಳ್ಳೇಗಾಲದಿಂದ 80 ಕಿಲೋಮೀಟರು. ಸೊ ನಾನು ನಮ್ಮಮ್ಮ ಇಬ್ಬರೂ ಬೆಳಿಗ್ಗೆ 5 ಗಂಟೆಗೆ ರೆಡಿಯಾಗಿ ಮಾದೇಶ್ವರಂ ಬೆಟ್ಟಕ್ಕೆ ಹೊರಟ್ವಿ. ಏನಪ್ಪ ಅಂತಂದರೆ ನಾನು ನನ್ನ ಬೆನ್ನಲ್ಲಿ TRK ತೊಗೊಂಡು ಹೆಚ್ಚು ಕಮ್ಮಿ 6 ತಿಂಗಳ ಮೇಲಾಯಿತು. ಆಗಸ್ಟಲ್ಲಿ ತೊಗೊಂಡಿದ್ದು. ನಾನು ಆವಾಗಿಂದನೂ ಮಾದಪ್ಪನ ಬೆಟ್ಟಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಬರ್ಬೇಕು ಅಂತ ಅನ್ಕೋತಾನೆ ಇದ್ದೆ, ಬಟ್ ಆಗಿರಲಿಲ್ಲ. ಸೊ ನಾನು ಲಾಸ್ಟ್ ವೀಕೆಂಡು ಡಿಸೈಡ್ ಮಾಡಿಕೊಂಡು ಹೊರಡೋಣ ಅಂತ ಅಮ್ಮಂಗೆ ಹೇಳಿದೆ. ಅಮ್ಮ ನಾನು ರೆಡಿಯಾಗಿ ಬೆಳಗ್ಗೆ 5 ಗಂಟೆಗೆ ಮಾದೇಶ್ವರಂ ಬೆಟ್ಟಕ್ಕೆ ಹೊರಟ್ವಿ. ನಾನು ಮಾದೇಶ್ವರಂ ಬೆಟ್ಟಕ್ಕೆ 2010ರಿಂದನೂ ಹೋಗ್ತಾಯಿದ್ದೀನಿ. ಈಗ ಈ ಬೈಪಾಸ್ ಹೈವೇ ಆಗಿರೋದ್ರಿಂದ ತುಂಬ ಒಳ್ಳೆಯದಾಯಿತು. ಆಲ್ಮೋಸ್ಟ್ 2-3 ಅವರು ಜರ್ನಿ ಟೈಮ್ ಸೇವ್ ಆಗುತ್ತೆ. ಹೆಚ್ಚು ಕಮ್ಮಿ 2.5 ಅವರಲ್ಲಿ ಆಲ್ಮೋಸ್ಟ್ ರೀಚ್ ಆಗ್ಬೋದು, ಅಷ್ಟು ನೀಟಾಗಿದೆ ರೋಡು. ನಾನು ಇದುವರೆಗೂ ಹೆಚ್ಚು ಕಮ್ಮಿ ಒಂದು 5-6 ಸರಿ ಮಾದೇಶ್ವರಂ ಬೆಟ್ಟಕ್ಕೆ ಕನಕಪುರದಿಂದ ನಡ್ಕೊಂಡು ಪರ್ಸೆಲ್ಲಿ ಹೋಗಿದ್ದೀನಿ. ಶಿವರಾತ್ರಿ ಟೈಮಲ್ಲಿ ಒಂದು ವಾರ ಇದೇ ಜನ ಫುಲ್ಲು ಪರ್ಸೆ ತುಂಬಿರುತ್ತೆ ಈ ರೋಡಲ್ಲಿ. ಆದರೆ ಇತ್ತೀಚಿನ ದಿನಗಳಲ್ಲಿ ಇವಾಗ ಬರೀ ಶಿವರಾತ್ರಿಲೇ ನಾನು ನೋಡ್ದಂಗೆ ಹೋಗ್ತಿದ್ದಿದ್ದು. ಆದರೆ ಈಗ ತಾಳ್ಬೆಟ್ಟದಿಂದ ಎಲ್ಲ ಹಬ್ಬಕ್ಕೂ ನಡ್ಕೊಂಡು ಹೋಗೋರು ಇದ್ದಾರೆ. ಹಾಗೆ ಪರ್ಸೆಗಳು ವರ್ಷ ಪೂರ್ತಿ ನಡೀತಾನೆ ಇರ್ತಾರೆ. ಏನಪ್ಪ ಅಂತಂದರೆ ಮಾದೇಶ್ವರಂ ಬೆಟ್ಟದಲ್ಲಿ ಶಿವರಾತ್ರಿ ಟೈಮಲ್ಲಿ ಜಾತ್ರೆ ನಡೆಯುತ್ತೆ. ಈ ಜಾತ್ರೆಗೆ ಸಾವಿರಾರು ಜನ ಭಕ್ತಾದಿಗಳು ನಡ್ಕೊಂಡು ಕೂಡ ಬರ್ತಾರೆ. ಅವ್ರವ್ರ ಊರುಗಳಿಂದ 3-4 ದಿನ ನಡ್ಕೊಂಡು ಇಲ್ಲಿಗೆ ರೀಚ್ ಆಗ್ತಾರೆ. ಏನಾದರೂ ಮಾದೇಶ್ವರಂ ಬೆಟ್ಟದ ಬಗ್ಗೆ ಗೊತ್ತಿರಲಿಲ್ಲ ಅನ್ನೋದಾದರೆ, ಮಾದಪ್ಪ ಬಂದು ಕಲಿಯುಗದಲ್ಲಿ ನಡೆದಂಥ ಶಿವನ ಅವತಾರ ಅಂತ ನಂಬ್ತಾರೆ. ಹಾಗೆ ಮಾದಪ್ಪ ಬೆಟ್ಟದಲ್ಲಿ ಕೂತ್ಕೊಂಡು ನಮ್ದವ್ರನ್ನ ಕಾಪಾಡ್ತಾನೆ ಅನ್ನೋವಂಥದ್ದು ಇಲ್ಲಿನ ನಂಬಿಕೆ. ಏನಂದರೆ ಮಾದಪ್ಪನ ಪವಾಡಗಳು ಕೇಳೋಕ್ಕೆ ಎಷ್ಟು ಚಂದ ಅಂತಂದರೆ, ಈ ದಾರಿನಲ್ಲಿ ಬಂದಾಗ ನಿಮಗೆ ಗೊತ್ತಾಗುತ್ತೆ ಒಂದೊಂದು ಪ್ಲೇಸಲ್ಲೂ ಒಂದೊಂದು ಸ್ಟೋರಿ ಇದೆ ಅಂತ. ನೀವೇನಾದರೂ ಈ ಮಾದಪ್ಪನ ಬಗ್ಗೆ ತಿಳ್ಕೊಬೇಕು, ಮಾದೇಶ್ವರನ ಯಾತ್ರೆಗೆ ನಡ್ಕೊಂಡು ಹೋಗಬೇಕು ಅನ್ನೋದಾದರೆ, ಶಿವರಾತ್ರಿ ಟೈಮಲ್ಲಿ ಅಪ್ರಾಕ್ಸಿಮೇಟ್ಲಿ ಒಂದು ವಾರ ಮುಂಚೆ ಈ ಪಾದಯಾತ್ರೆ ಸ್ಟಾರ್ಟ್ ಆಗುತ್ತೆ. ಕನಕಪುರ ಹತ್ತಿರದಿಂದ ಸ್ಟಾರ್ಟ್ ಮಾಡ್ತಾರೆ. ಏಳ್ಗಳ್ಳಿಲಿ ಸ್ಟಾರ್ಟ್ ಆಗಿದ್ದಂಥದ್ದು ದೊಡ್ಡಹೊಳೆಯಿಂದ ಶಾಗ್ಯದಿಂದ ಮೇನ್ ರೋಡ್ ಕೌದಳ್ಳಿಯಿಂದ ತಾಳ್ಬೆಟ್ಟದಿಂದ ಮಾದೇಶ್ವರಂ ಬೆಟ್ಟ. ಈ ಪಾದಯಾತ್ರೆನ ಅಪ್ರಾಕ್ಸಿಮೇಟ್ಲಿ 3-4 ದಿನ ನಡೀತಾರೆ. ಕೆಲವರು 1.5-2 ದಿನದಲ್ಲಿ ನಡ್ಕೊಂಡು ಹೋಗುವಂಥವ್ರು ಇದ್ದಾರೆ. ಇಲ್ಲಿ ಎಷ್ಟೊಂದು ಪ್ಲೇಸಸ್ಗಳಿದೆ ಈ ರೋಡ್ನಲ್ಲಿ. ನಿಮಗೆ ಈ ರೀತಿ ನಡ್ಕೊಂಡು ಬಂದಾಗ ಆ ಕಂಪ್ಲೀಟ್ ಸ್ಟೋರಿಗಳು ಕೂಡ ಗೊತ್ತಾಗುತ್ತೆ. ನಾನು ಇವಾಗ ನನ್ನ ಗಾಡಿ ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ಮಾದೇಶ್ವರಂ ಬೆಟ್ಟಕ್ಕೆ ಹೋಗ್ತಾ ಇರೋದು. ಬೆನೆಲ್ಲಿ TRK ಬಗ್ಗೆ ಹೇಳಬೇಕು ಅಂತಂದರೆ, ನಾನು ನನ್ನ ಲಗೇಜ್ ಸೆಟಪ್ನ ಅಪ್ಗ್ರೇಡ್ ಮಾಡಿದೆ. ಆ ಟಾಪ್ ಬಾಕ್ಸ್ ಹಿಂದ್ಗಡೆ ಹಾಕ್ಸಿರೋದ್ರಿಂದ ನಮ್ಮಮ್ಮ ಆರಾಮಾಗಿ ರೆಸ್ಟ್ ಮಾಡ್ತಾಯಿತ್ತು, ಬ್ಯಾಕ್ ರೆಸ್ಟು. ಹಾಗೆ ಸನ್ರೈಸ್ ಕೂಡ ಆಗ್ತಾಯಿತ್ತು ಚೆನ್ನಾಗಿ. ನಾವು ಈ ಸನ್ರೈಸ್ ನೋಡಿಕೊಂಡು ಮಾದೇಶ್ವರ ಫಾರೆಸ್ಟ್ ರೀಜನ್ನ ಎಂಟರ್ ಆದ್ವಿ. ಏನಾದರೂ ಆಲ್ರೆಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡ್ತಾಯಿದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, ನಾನು 12 ಜ್ಯೋತಿರ್ಲಿಂಗಗಳಲ್ಲಿ ಅಪ್ರಾಕ್ಸಿಮೇಟ್ಲಿ 11 ಜ್ಯೋತಿರ್ಲಿಂಗ ಆಲ್ರೆಡಿ ಕವರ್ ಮಾಡಿದ್ದೀನಿ. ಹಾಗೆ ನಾನು ಶಿವನ್ ಭಕ್ತ ಅನ್ನೋದು ನಿಮಗೆ ಗೊತ್ತಿರುತ್ತೆ. ಸೊ ಹಾಗೆ ನಾನೇನಂದರೆ ಮಾದೇಶ್ವರನ ನಂಬಿಕೆ ನನಗೆ ತುಂಬ ಜಾಸ್ತಿ ಇದೆ. ಹಾಗೆ ನಾನು ವರ್ಷಾನುಗಟ್ಲೆಯಿಂದ ಮಾದಪ್ಪನ ದೇವಸ್ಥಾನಕ್ಕೆ ಹೋಗೋದಾಗಿರ್ಬೋದು, ಪೂಜೆ ಮಾಡಿಸೋದಾಗಿರ್ಬೋದು, ಇದೆಲ್ಲ ಪ್ರತಿಯೊಂದು ಫಾಲೋ ಮಾಡ್ತಾ ಇರ್ತೀನಿ. ಅಂದರೆ ಭಕ್ತಿ ಅನ್ನೋದು ಅವರವರ ಪರ್ಸ್ನಲ್ ಚಾಯ್ಸ್ ಆಗಿರುತ್ತೆ. ನನ್ನ ಪ್ರಕಾರ ಭಕ್ತಿ ಅಂತಂದರೆ ಒಂದು ನಂಬಿಕೆ, ಒಂದು ಹೋಪ್. ಆ ದೇವರು ಇದ್ದಾನೆ, ಆ ಒಂದು ನಾನು ಅಂದ್ಕೊಳ್ಳೋದೆಲ್ಲ ಆಗೋ ಹಾಗೆ ಮಾಡ್ತಾನೆ ಅನ್ನೋ ನಂಬಿಕೆ ಇರುತ್ತಲ್ಲ, ಆ ನಂಬಿಕೆ ಅನ್ನೋದು ಒಂದು ಪಾಸಿಟಿವಿಟಿ ಮೈಂಡ್ಸೆಟ್ ಕ್ರಿಯೇಟ್ ಮಾಡುತ್ತೆ. ಅದರಿಂದ ಆಗದೇ ಇರೋ ಕೆಲಸನೂ ಆಗೋ ಚಾನ್ಸಸ್ಗಳು ಇರುತ್ತೆ, ಮ್ಯಾನಿಫೆಸ್ಟೇಷನ್ ಆಗುತ್ತೆ. ಸೊ ಇದನ್ನು ನಂಬಿ ನಾನು ಮುನ್ನಡೀತಾ ಇದ್ದೀನಿ. ನಾನು ಈ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದಾಗ ನನಗೆ ಏನೂ ಗೊತ್ತಿರಲಿಲ್ಲ, ಹೇಗೆ ವಿಡಿಯೋ ಎಡಿಟ್ ಮಾಡಿರೋದಾಗಿರ್ಬೋದು, ಏನೇ ಆಗಿರ್ಬೋದು. ಸೊ ನಾನು ಮಾಡೋ ಪ್ರಯತ್ನನ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಅನ್ನೋ ನಂಬಿಕೆ ಮೇಲೆ ಹೇಗೆ ಈ ಪ್ರಯತ್ನ ಪಡ್ತಾ ಇದ್ದೀನೋ, ಆ ನಂಬಿಕೆನೇ ನನಗೆ ದೇವರು ಅಂತ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳಿರೋ ಹಾಗೆ, ನಿನ್ನ ಕೆಲಸ ಮಾಡು, ಫಲ ನನಗೆ ಬಿಡು ಅಂತ. ಸೊ ಆ ರೀತಿ ನಾನು ನನ್ನ ಕೆಲಸ ಮಾಡ್ತಾಯಿದ್ದೀನಿ.
ಫಲ ನಿಮ್ಮ ಕೈಲಿಟ್ಟಿದ್ದೀನಿ. ಹೆಚ್ಚು ಕಮ್ಮಿ 2ರಿಂದ 2.5 ಅವರ್ ಜರ್ನಿ ಮಾಡಿದ್ಮೇಲೆ ನಾವು ಫೈನಲಿ ತಾಳ್ಬೆಟ್ಟಕ್ಕೆ ಬಂದು ರೀಚ್ ಆದ್ವಿ. ಎದುರುಗಡೆ ಕಾಣ್ತಾ ಇದೆ ನಿಮಗೆ ತಾಳ್ಬೆಟ್ಟದ ಆರ್ಚ್. ಏನಂದರೆ ಮಹದೇಶ್ವರನ ಬೆಟ್ಟದಲ್ಲಿ ಇಲ್ಲಿ ತಾಳ್ಬೆಟ್ಟಕ್ಕೆ ಬಂದಾಗಲೆಲ್ಲ ಇಲ್ಲಿ ಒಂದು ಸ್ವಲ್ಪ ನಿಲ್ಲಿಸಿ ಫ್ರೆಶ್ ಅಪ್ ಆಗಿ ಮಾದಪ್ಪನ ಕೈ ಮುಗಿದು ಇಲ್ಲಿಂದ ಧೂಪ ಹಾಕಿ ಇಲ್ಲಿಂದ ಮುಂದುವರಿಯುವಂಥದ್ದು ಒಂದು ಪದ್ಧತಿ. ಏನಂದರೆ ತಾಳ್ಬೆಟ್ಟದ ಆರ್ಚ್ ಎಂಟರ್ ಆಗ್ತಿದ್ದಾಗೆ ನಿಮಗೆ ಲೆಫ್ಟಲ್ಲಿ ಚಿಕ್ಕದಾಗಿ ಒಂದು ಆರ್ಚ್ ಕಾಣುತ್ತೆ. ಆ ಆರ್ಚ್ ಕಾಣ್ತಿದೆಯಲ್ಲ, ಅದು ನಮ್ಮ ಪಾದದಾರಿ, ಬಸವನ ಪಾದ ಅಂತ ಹೇಳ್ತಾರೆ. ಹಾಗೆ ನಾವು ಈಗ ಎಂಟರ್ ಆಗ್ತಿರುವಂಥದ್ದು ಮೇನ್ ರೋಡು ಸರ್ಪಪಾದ ಅಂತ ಹೇಳ್ತಾರೆ. ಏನಿದು ಬಸವಪಾದ ಹಾಗೂ ಸರ್ಪಪಾದ ಅಂತಿದ್ದಾನಲ್ಲ ಅಂದ್ಕೊಂಡ್ರಾ? ಇದರ ಹಿಂದೆ ಒಂದು ದೊಡ್ಡ ಕಥೆನೇ ಇದೆ. ಏನಂದರೆ ಮಹದೇಶ್ವರ ಬೆಟ್ಟದಲ್ಲಿ ಮಹದೇಶ್ವರ ಹೋಗಿ ನೆಲೆಯಾದಾಗ ಮಾದಪ್ಪನ ನೋಡೋದಕ್ಕೆ ಅಂತ ಬಸವ ಹಾಗೂ ಸರ್ಪ ಅವ್ರನ್ನ ಫಾಲೋ ಮಾಡ್ಕೊಂಡು ಹೋದರು. ಆ ಹೋಗಿದ್ದ ದಾರಿಗಳೇನು ಕ್ರಿಯೇಟ್ ಆಗಿದೆಯಲ್ಲ ಅದನ್ನು ಈಗ ಜನರು ಯೂಸ್ ಮಾಡ್ತಿದ್ದಾರೆ. ಆ ಜನರು ಯೂಸ್ ಮಾಡ್ತಿರೋವಂಥದ್ದು ಬಸವಪಾದ ಬೆಟ್ಟನ ಡೈರೆಕ್ಟಾಗಿ ಹತ್ಕೊಂಡು ಹೋಗುತ್ತೆ, ಆದರೆ ಅದು ಕಾಲ್ದಾರಿ. ಹಾಗೆ ಸರ್ಪಪಾದನ ಮೇನ್ ರೋಡಾಗಿ ಯೂಸ್ ಮಾಡ್ತಿದ್ದೀವಿ, ಅದು ಸರ್ಪದ ದಾರಿ. ನೀವೇನಾದರೂ ಮಹದೇಶ್ವರನ ಬೆಟ್ಟಕ್ಕೆ ನಡ್ಕೊಂಡು ಹೋಗಿದರೆ ತಾಳ್ಬೆಟ್ಟದಿಂದ ನಿಮಗೆ ಗೊತ್ತಿರುತ್ತೆ, ಇಲ್ಲಿ 4ರಿಂದ 5 ಸ್ಟಾಪ್ ಮಧ್ಯ ಸಿಗುತ್ತೆ. ಮೊದಲನೇದಾಗಿ ರಂಗನತಿಟ್ಟು ಸಿಗುತ್ತೆ, ಹಾಗೆ ಅಲ್ಲಿಂದ ಮುಂದೆ ಹೋದರೆ ಶನಿ ಮಹಾತ್ಮ ಟೆಂಪಲ್ ಸಿಗುತ್ತೆ, ಹಾಗೆ ಅಲ್ಲಿಂದ ಹೋದರೆ ಆನೆ ತಲೆದಿಂಬ ಸಿಗುತ್ತೆ, ಹಾಗೆ ಮಧ್ಯದಲ್ಲಿ ಹಾಲಹಳ್ಳ ಕೂಡ ಸಿಗುತ್ತೆ. ಈ 4 ಪ್ಲೇಸ್ಗಳು ಮೇಜರ್ ಪಾಯಿಂಟ್ಸ್ ಆಗಿರುತ್ತೆ. ವಿಡಿಯೋದಲ್ಲಿ ಕಾಣ್ತಿರೋ ಹಾಗೆ ನೀವು ಲೆಫ್ಟ್ ರೈಟಲ್ಲಿ ನೋಡ್ತಾ ಇರ್ಬೋದು, ಜನ ನಡ್ಕೊಂಡು ಹೋಗ್ತಿದ್ದಾರೆ ತಾಳ್ಬೆಟ್ಟದಿಂದ. ಆ ಮಾದಪ್ಪನ ದರ್ಶನಕ್ಕೆ ಕಾಲ್ನಡಿಗೆಯಲ್ಲಿ ಹೋಗುವಂಥದ್ದು ಮೊದಲಿನಿಂದ ನಡ್ಕೊಂಬಂದಿರೋವಂಥ ಅಭ್ಯಾಸ. ಈಗ ನಿಮಗೆ ಬಲಗಡೆ ಕಾಣ್ತಾ ಇರೋವಂಥದ್ದು ರಂಗನತಿಟ್ಟು, ಹಾಗೆ ಈಗ ಕಾಣ್ತಾ ಇರೋವಂಥದ್ದು ನಮ್ಮ ಶನಿ ಮಹಾತ್ಮ ದೇವಸ್ಥಾನ. ಇಲ್ಲಿ ನಿಲ್ಲಿಸಿ ಕೈ ಮುಕ್ಕೊಂಡು ಹೋಗುವಂಥದ್ದು ಕೂಡ ಇದೆ. ಹಾಗೆ ಇಲ್ಲಿಂದ ಮುಂದೆ ಹೋದರೆ ನಮಗೆ ಹಾಲಹಳ್ಳ ಸಿಗುತ್ತೆ, ಅದಾದಮೇಲೆ ಮುಂದೆ ಆನೆ ತಲೆದಿಂಬ. ಆನೆ ತಲೆದಿಂಬದಿಂದ ಏನಂದರೆ ನಿಮಗೆ ಮಹದೇಶ್ವರನ ಬೆಟ್ಟ ವಿಸಿಬಲ್ ಆಗುತ್ತೆ. ನಿಮಗೆ ಈಗ ಕಟ್ಟಿರುವಂಥ ದೊಡ್ಡ ಸ್ಟ್ಯಾಚು ಕೂಡ ಕಾಣುತ್ತೆ, ಹಾಗೆ ಮಹದೇಶ್ವರನ ಗೋಪುರ ಕೂಡ ಕಾಣುತ್ತೆ. ಈಗ ನಿಮಗೆ ಇಲ್ಲಿ ಬಲಗಡೆ ಕಾಣ್ತಿರುವಂಥದ್ದು ಹಾಲಹಳ್ಳ. ನಾವು ಇವೆಲ್ಲ ಪ್ಲೇಸಸ್ಗಳ ಬಗ್ಗೆ ವಿಷಯಗಳು ತಿಳ್ಕೊಳ್ತಾ ಬಂದಾಗ ಅದರದ್ದು ಎಲ್ಲ ಪ್ಲೇಸಸ್ಗೂ ಅದರದ್ದೇ ಆದಂತಹ ಸ್ಟೋರಿಗಳಿದ್ದಾವೆ. ಆ ಸ್ಟೋರಿಗಳಲ್ಲಿ ಒಂದೊಂದು ಮಾರಲ್ಸ್ ಇದೆ. ಸೊ ಈ ರೀತಿ ಮಹದೇಶ್ವರನ ಬೆಟ್ಟದಲ್ಲಿ ಪವಾಡಗಳು ಹೇಗೆ ನಡೀತು, ಏನು ನಡೀತು, ಎಲ್ಲಿ ನಡೀತು ಅಂತ ತಿಳ್ಕೊಳ್ಳೋದು ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನಾವು ಫೈನಲಿ ಅಪ್ರಾಕ್ಸಿಮೇಟ್ಲಿ ಒಂದು 2ರಿಂದ 2.5 ಅವರ್ ಜರ್ನಿ ಮಾಡಿ ಕೊನೆಗೂ ಮಹದೇಶ್ವರನ ಬೆಟ್ಟ ತಲುಪಿದ್ವಿ. ಅಲ್ಲಿ ಎದುರುಗಡೆ ರೈಟಲ್ಲಿ ಕಾಣ್ತಾ ಇರ್ಬೋದು ನಿಮಗೆ, ಅದು ಹೊಸದಾಗಿ ಕಟ್ಟಿರುವಂಥ ಮಹದೇಶ್ವರನ ವಿಗ್ರಹ. ಹಾಗೆ ನಿಮಗೆ ಬಲಗಡೆ ಮಹದೇಶ್ವರನ ವಿಗ್ರಹ, ಎಡಗಡೆ ದೇವಸ್ಥಾನದ ರಾಜಗೋಪುರ ಎರಡೂ ಕಾಣುತ್ತೆ. ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಕೊನೆಗೂ ಆಫ್ಟರ್ ಸಚ್ ಅ ವಂಡರ್ಫುಲ್ ಜರ್ನಿ ನಾವು ಮಹದೇಶ್ವರನ ಬೆಟ್ಟದ ಪಾರ್ಕಿಂಗ್ ರೀಚ್ ಆದ್ವಿ. ಸೊ ಇಲ್ಲಿ ನೀವು ಎಡಗಡೆ ಬಲಗಡೆ ನೋಡ್ತಾ ಇರ್ಬೋದು, ಕಾರ್ ವಾಷಿಂಗ್ ಸರ್ವಿಸಸ್ ಇರುತ್ತೆ. ಬೈಕ್ ನೀವೇನಾದರೂ ತಂದು ಪೂಜೆ ಮಾಡಿಸ್ಬೇಕು ಅಂದರೆ ವಾಶ್ ಇಲ್ಲೇ ಮಾಡಿಸ್ಕೋಬೋದು. ಬೈಕ್ ಪಾರ್ಕ್ ಮಾಡಿ ಫಸ್ಟು ದೇವ್ರ ದರ್ಶನಕ್ಕೆ ಹೋದ್ವಿ. ನಾವು ಹೋಗುವಷ್ಟರಲ್ಲಿ ಮಾದಪ್ಪಂದು ಚಿನ್ನದ ರಥದ ಮೆರವಣಿಗೆ ನಡೀತಾ ಇತ್ತು. ಅದನ್ನು ನೋಡಿಕೊಂಡು ಹಾಗೆ ನಾವು ಲೈನ್ಗೆ ಹೋಗಲಿಲ್ಲ, ಕಡೆ ಹೊರಟ್ವಿ. ನಿಮಗಿದು ಗೊತ್ತಿತ್ತಾ? ನಮ್ಮ ಮಹದೇಶ್ವರನ ಬೆಟ್ಟದಲ್ಲಿರುವಂತಹ ಆನೆ ಹೆಸರು ಉಮಾಮಹೇಶ್ವರಿ ಅಂತ. ಇದು ಒಂದು ಹೆಣ್ಣಾನೆ. ಹಾಗೆ ನಾವು ಮಾದಪ್ಪನ ಚಿನ್ನದ ರಥ ಮತ್ತು ಉಮಾಮಹೇಶ್ವರಿನ ನೋಡಿಕೊಂಡು ಲೈನ್ಗೆ ಎಂಟರ್ ಆದ್ವಿ. ನಾವು ಹೋದಾಗ ಕ್ರೌಡ್ ತುಂಬ ಕಮ್ಮಿ ಇತ್ತು. ಸೊ ನಮಗೆ ವಿತಿನ್ 5 to 10 minutes ನಾವು ದೇವಸ್ಥಾನದ ಆವರಣದಲ್ಲಿ ಎಂಟರ್ ಆದ್ವಿ. ಸೊ ಕ್ರೌಡ್ ನೋಡ್ತಾ ಇರ್ಬೋದು, ತುಂಬ ಕಮ್ಮಿ ಇದೆ. ನಾವು ಒಂದೊಂದು ಸರಿ ಅವರ್ ಗಂಟ್ಲೆ ನಿಂತ್ಕೊಂಡ್ರು ದೇವರ ದರ್ಶನ ಚೆನ್ನಾಗಾಗಲ್ಲ. ನಾವು ಹೋಗಿದ್ದು ಶನಿವಾರ ಬೆಳಗ್ಗೆ. ಸೊ ಇನ್ನೂ ವೀಕೆಂಡ್ ಜನ ಇಲ್ಲೂ ಕ್ರೌಡ್ ಸ್ಟಾರ್ಟ್ ಆಗಿರಲಿಲ್ಲ. ಇಲ್ಲಿ ನಾರ್ಮಲಿ ಜನ ಜಾಸ್ತಿನೇ ಇರ್ತಾರೆ ಯಾವಾಗಲೂ. ಮಾದಪ್ಪನ ದರ್ಶನಕ್ಕೆ ತುಂಬ ಜನ ಬರ್ತಾನೆ ಇರ್ತಾರೆ. ಎವ್ರಿ ವೀಕೆಂಡ್ ಕ್ರೌಡ್ ಇದ್ದೇ ಇರುತ್ತೆ. ಸೊ ಈಗ ನಾವು ಹೋಗಿದ್ದಾಗ ತುಂಬ ಸ್ವಲ್ಪ ಕಮ್ಮಿ ಇತ್ತು. ನೋಡ್ತಾ ಇರ್ಬೋದು, ಇದು ನಮ್ಮ ಮಾದಪ್ಪನ ದೇವಸ್ಥಾನ ಗರ್ಭಗುಡಿ ಗೋಪುರ.
ಹಾಗೆ ಇಲ್ಲಿರೋವಂಥದ್ದು ರಾಜಗೋಪುರ, ಇದು ಹೆದ್ದಾರಿ ಮುಂದ್ವಾರದ್ದು. ಇಲ್ಲಿ ವಿಡಿಯೋ ರೆಕಾರ್ಡಿಂಗ್ ಎಲ್ಲ ಸ್ಟ್ರಿಕ್ಟ್ಲಿ ಪ್ರಾಹಿಬಿಟೆಡ್. ಗರ್ಭಗುಡಿ ಹತ್ರ ದೇವ್ರದ್ದು ಫೋಟೋ ತೆಗಿಯೋ ಹಾಗಿಲ್ಲ. ಸೊ ಅದರಿಂದ ತೆಗ್ದಿಲ್ಲ. ಹಾಗೆ ನಾವು ಲೈನಲ್ಲಿ ನಿಂತ್ಕೊಂಡು ಮಾದಪ್ಪನ ದರ್ಶನ ಮಾಡಿಕೊಂಡು ಹೊರಗಡೆ ಬಂದ್ವಿ. ಸೊ ದೇವಸ್ಥಾನದ ಆವರಣದಲ್ಲಿ ನಾವು ವಿಡಿಯೋ ರೆಕಾರ್ಡಿಂಗ್ ಮಾಡಬಹುದು, ಏನು ಪ್ರಾಬ್ಲಮ್ ಇಲ್ಲ. ಆದರೆ ದೇವ್ರದ್ದು ವಿಡಿಯೋ ತೆಗಿಯೋ ಹಾಗಿಲ್ಲ, ಅದು ಪ್ರಾಹಿಬಿಟೆಡ್ ಆಗಿದೆ. ನಾವು ದೇವಸ್ಥಾನದ ಒಳಗಡೆ ದೇವ್ರ ದರ್ಶನ ಮಾಡಿಕೊಂಡು ಹೊರಗೆ ಬಂದು ಒಂದು ಪ್ರದಕ್ಷಿಣೆ ಹಾಕಿ ನಾವು ನೆಕ್ಸ್ಟ್ ಹೋಗಿದ್ದೆ ಪ್ರಸಾದ ತಿನ್ನೋಣ ಅಂತ. ಸೊ ಇಲ್ಲಿ ಪ್ರಸಾದದ ಅರೇಂಜ್ಮೆಂಟ್ಸ್ ಕೂಡ ಇರುತ್ತದೆ. ಯಾವಾಗಲೂ 3 ಹೊತ್ತು ಊಟ ಅಥವಾ ತಿಂಡಿ ಪ್ರಸಾದ ವಿತರಣೆ ನಡೀತಾ ಇರುತ್ತೆ. ಮಾದಪ್ಪನ ಬೆಟ್ಟ ದರ್ಶನ ಆದಮೇಲೆ ಸ್ವಲ್ಪ ಹೊತ್ತು ಟೈಮ್ ಅಲ್ಲೇ ಸ್ಪೆಂಡ್ ಮಾಡಿ ನಾನು ಒಂದು ರೌಂಡ್ ಓಡಾಡ್ಕೊಂಡು ಹೋಗಿ ಬಂತು. ಮುಂದ್ಗಡೆ ಕೊಳಗಳಿದೆ, ಹಾಗೆ ಅಂತರಗಂಗೆ ಇದೆ, ಮಠ ಕೂಡ ಇದೆ. ಸೊ ಅದೆಲ್ಲ ನೋಡಿಕೊಂಡು ನೀವು ಹೊರಡ್ಬೋದು. ಆದರೆ ಇಲ್ಲಿ ಏನಂದರೆ ಜನರು ಸೇವೆ ಮಾಡ್ತಾರೆ. ಸೇವೆ ಯಾವ ರೀತಿ ಅಂತಂದರೆ ಇಲ್ಲಿ ಹುಲಿ ವಾಹನ ಆಗಿರ್ಬೋದು, ರುದ್ರಾಕ್ಷಿ ವಾಹನ ಆಗಿರ್ಬೋದು, ಬಸವನ ವಾಹನ ಆಗಿರ್ಬೋದು, ಬೆಳ್ಳಿ ರಥ ಆಗಿರಬಹುದು, ಹಾಗೆ ಚಿನ್ನದ ರಥ, ಇದೆಲ್ಲನೂ ಇಲ್ಲಿ ಕೌಂಟರಲ್ಲಿ ಟಿಕೆಟ್ಸ್ ಕೊಡ್ತಾರೆ. ತಗೊಂಡು ರಥಗಳನ್ನ ಎಳಿಬೋದು. ಏನಂದರೆ ಇದು ಒಂದು ಸೇವೆ ಅಂತ ಕನ್ಸಿಡರ್ ಆಗುತ್ತೆ. ಇಲ್ಲಿ ಮುಂದ್ಗಡೆ ಕೊಳ ಇದೆ. ಹಾಗೆ ಇಲ್ಲಿ ಲೆಫ್ಟ್ ಸೈಡಲ್ಲಿ ಬಂದರೆ ನಿಮಗೆ ಶಾಪಿಂಗ್ ಮಾಡೋದಕ್ಕೆ ಅಂಗಡಿಗಳ ಸೆಟಪ್ ಇದೆ. ಹಾಗೆ ಇಲ್ಲಿ ಇದು ಪಾದರಕ್ಷೆ ಬಿಡುವಂಥ ಸ್ಥಳ. ನೀವೇನಾದರೂ ಇಲ್ಲಿ ಬರ್ತಿದ್ರೆ ಇಲ್ಲಿ ಪಾದರಕ್ಷೆ ಬಿಟ್ಟು ಮುಂದೆ ಹೋಗಬಹುದು. ಅವು ಇಲ್ಲಿಗೆ ಮೇಯ್ನಾಗಿ ಬಂದಿದ್ದೆ ನಮ್ಮ ಐರಾವತಕ್ಕೆ ಪೂಜೆ ಮಾಡಿಸೋಣ ಅಂತ ಮಾದಪ್ಪನ ದೇವಸ್ಥಾನದಲ್ಲಿ. ಸೊ ಪೂಜೆ ಮಾಡಿಸ್ಕೊಂಡು ನಾವು ನಮ್ಮ ಬಂದಿದ್ದ ಕೆಲಸ ಎಲ್ಲ ಮುಗಿಸ್ಕೊಂಡು ರಿಟರ್ನ್ ಕನಕಪುರ ಕಡೆಗೆ ಹೊರಟ್ವಿ. ಇಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಹಾಗೆ ನೀವು ಇದೇ ರೀತಿ ಮೋರ್ ಇನ್ಫಾರ್ಮೇಟಿವ್ ವೀಡಿಯೋಸ್ ಹಾಗೆ ನನ್ನ ಟ್ರಾವೆಲ್ ಜರ್ನೀಸ್ ರಿಲೇಟೆಡ್ ವೀಡಿಯೋಸ್ನ ನೋಡಬೇಕು ಅನ್ನೋ ಹಾಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಕಮೆಂಟಲ್ಲಿ ನಿಮ್ಮ ಥಾಟ್ಸ್ ತಿಳಿಸಿ, ಫೀಡ್ಬ್ಯಾಕ್ಸ್ ತಿಳಿಸಿ. ಹಾಗೆ ಇನ್ಸ್ಟಾಗ್ರಾಮಲ್ಲಿ ನಾನು ಲೈವ್ ಅಪ್ಡೇಟ್ ಶೇರ್ ಮಾಡ್ತಾ ಇರ್ತೀನಿ, ಅಲ್ಲಿ ಕೂಡ ಫಾಲೋ ಮಾಡಿ. ಹಾಗೆ ಇದೇನಾದರೂ ನೀವು ಮೊದಲನೇ ಸರಿ ನನ್ನ ವಿಡಿಯೋ ನೋಡ್ತಾ ಇರೋದಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಕೀಪ್ ಸಪೋರ್ಟಿಂಗ್. ಥ್ಯಾಂಕ್ ಯು ಆಲ್. See you in next video.